ವಿಜಯನಗರ ಜಿಲ್ಲೆಯಲ್ಲಿ ಗಣಿ ಉದ್ಯಮಿಗೆ ಇಡಿ ಶಾಕ್ ಅನ್ನು ಕೊಟ್ಟಿದೆ. ಗಣಿ ಉದ್ಯಮಿಯ ಮನೆ ಮತ್ತು ಕಚೇರಿ, ಸ್ಟೀಲ್ ಅಂಗಡಿಯ ಮೇಲೆ ಇಡಿ ಅಧಿಕಾರಿಗಳು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ 3 ಕಡೆ ದಾಳಿಯನ್ನ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ವಿಜಯನಗರ ಜಿಲ್ಲೆಯಲ್ಲಿ ಗಣಿ ಉದ್ಯಮಿಗೆ ಇಡಿ ಶಾಕ್. ಗಣಿ ಉದ್ಯಮಿಯ ಮನೆ, ಕಚೇರಿ, ಸ್ಟೀಲ್ ಅಂಗಡಿಯ ಮೇಲೆ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಏಕಕಾಲದಲ್ಲಿ 3 ಕಡೆ ದಾಳಿಯನ್ನ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಹೊಸಪೇಟೆಯ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಮನೆ ಮತ್ತು ಕಚೇರಿ ಮೇಲೆ ರೇಡ್ ಆಗಿದೆ. ಸ್ವಸ್ತಿಕ್ ನಾಗರಾಜ್ಗೆ ಸೇರಿದ ಮನೆ, ಅಂಗಡಿ, ಕಚೇರಿಗಳ ಮೇಲೆ ದಾಳಿಯಾಗಿದೆ. ಹೊಸಪೇಟೆಯ ಎಂಜೆ ನಗರದ ಮನೆ, ಎಪಿಎಂಸಿ ಬಳಿ ಇರುವ ಸ್ಟೀಲ್ ಅಂಗಡಿ, ಕಚೇರಿಯ ಮೇಲೆ ದಾಳಿಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಶಾಂತಕುಮಾರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ಒಂದ್ ಕಡೆ ಇಡಿ ಅಧಿಕಾರಿಗಳು ದಿಢೀರ್ ಅಂತ ಇವತ್ತು ಗಣಿ ಉದ್ಯಮಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ ಶಾಂತಕುಮಾರ್? ವಿಜಯ್, ಈಗ ಈ ಒಂದು ದಾಳಿ ಆಗೋದು ಹೊಸದೇನಲ್ಲ. ಯಾಕಂದ್ರೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಒಂದು ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಓಬಳಾಪುರಂ ಇರ್ಬೋದು ಅಥವಾ 2004ರಿಂದ ಈಚೆಗೆ ನಡೆದಂತ ಪ್ರಮುಖವಾದಂತ ಗಣಿ ವಿಚಾರದಲ್ಲಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಇರ್ಬೋದು ಅಥವಾ ಈಗ ಒಂದು ಸದಸ್ಯರಾಗಿರ್ತಕ್ಕಂಥ ಕಾರ್ಪುಡಿ ಮಹೇಶ್ ಅವ್ರು ಇರ್ಬೋದು, ಇವ್ರ ಮೇಲೆ ಒಂದು ಕಣ್ಣು ಇದ್ದೇ ಇತ್ತು. ಕಳೆದ ಬಾರಿ ಸಿಬಿಐ ಕೂಡ ಇವ್ರನ್ನ ಬಂಧಿಸಿ ವಿಚಾರಣೆಗಳನ್ನ ನಡೆದಿತ್ತು. ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಏನು ವರದಿ ಕೊಟ್ಟಿದ್ರು, ಅದರಲ್ಲಿ ಕೂಡ ಇವ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇತ್ತು. ಇದೇ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಒಂದು ದಾಳಿ ಮಾಡಿರಬಹುದು. ಒಂದು ಸ್ವಸ್ತಿಕ್ ನಾಗರಾಜ್ ಅವರ ಒಂದು ಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂತ ಒಂದು ಸ್ಟೀಲ್ ಅಂಗಡಿ ಮತ್ತು ಅಲ್ಲೇ ಇರ್ತಕ್ಕಂಥ ಕಚೇರಿ, ಈ 3 ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಆಗಿದೆ. ಆದ್ರೆ ಯಾವುದೇ ರೀತಿಯಾದಂತ ಗುಟ್ಟನ್ನ ಅವರು ಬಿಟ್ಟುಕೊಟ್ಟಿಲ್ಲ. ದಾಳಿ ಆದಂತ ಕಾರಣ ಏನಿರಬಹುದು ಮತ್ತು ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅಂತಕ್ಕಂಥ ಯಾವುದೇ ರೀತಿಯಾದಂತ ಒಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಈ ದಾಳಿ ಸಂಪೂರ್ಣವಾಗಿ ಅವರ ಒಂದು ಇದರ ಹಿನ್ನೆಲೆಯಲ್ಲಿ ಏನು ಅಕ್ರಮ ಆಸ್ತಿ, ಗಣಿಯಿಂದ ಸಂಬಂಧಪಟ್ಟಂತ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಇರಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ. ಇನ್ನ ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಕಾರ್ಪುಡಿ ಮಹೇಶ್ ಅವರು ಕೂಡ ಒಂದು ಸ್ಟೀಲ್ ಉದ್ಯಮ ಇದೆ, ಅವರು ಮನೆಯಲ್ಲೂ ಕೂಡ ಈಗಾಗಲೇ ದಾಳಿ ನಡೆದಿರ್ತಕ್ಕಂಥದ್ದು. ಬಳ್ಳಾರಿ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರದ್ದು ಒಂದು ಅಂಗಡಿ ಮತ್ತು ಕಚೇರಿ ಇದೆ, ಅಲ್ಲಿಯೂ ಕೂಡ ಈಗ ದಾಳಿ ಮಾಡಿರೋದು. 20ನೇ ವಾರ್ಡ್ನ ಸದಸ್ಯರಾಗಿದ್ದಾರೆ ಕಾರ್ಪುಡಿ ಮಹೇಶ್ ಅವರು. ಒಟ್ಟಾರೆಯಾಗಿ ಇವತ್ತು
ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರ್ಪುಡಿ ಮಹೇಶ್ ಇವ್ರ ಇಬ್ಬರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿರ್ತಕ್ಕಂಥದ್ದು ಮತ್ತು ಈ ಹಿಂದೆ ಇವರ ಹೆಸರು ಗಣಿ ಪ್ರಕರಣದಲ್ಲಿ ಕೇಳಿ ಬಂದಿದ್ರಿಂದ ಇವತ್ತಿನ ದಾಳಿಗೆ ಒಂದು ಪ್ರಾಮುಖ್ಯತೆನ ಪಡ್ಕೊಂಡಿದೆ ಅಂತ ಹೇಳ್ಬೋದು ವಿಜಯ್. ಎಸ್, ದಾಳಿ ಕಾರ್ಯ ಮುಗ್ದಿದ್ಯಾ, ಇನ್ನು ಮುಂದುವರಿತಾ ಇದೆಯಾ ಅಥವಾ ಇನ್ಯಾರಾದ್ರೂ ಮನೆಗೆ ದಾಳಿ ಆಗುವ ಸಾಧ್ಯತೆಗಳು ಇದೆಯಾ? ಈ ರೀತಿಯ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಶಾಂತಕುಮಾರ್? ಸದ್ಯದ ಮಟ್ಟಿಗೆ ಇವತ್ತಿನ ಪೂರ್ತಿಗೆ ಇವ್ರದ ಒಂದು ದಾಳಿ ಈಗ ಬಹುಶಃ ಬಹುತೇಕ ಮುಗ್ದಿದೆ ಅಂತ ಹೇಳ್ಬಹುದು. ಆದ್ರೆ ಇಡಿ ಅಧಿಕಾರಿಗಳ ವಿಚಾರ ಏನಂದ್ರೆ ಮತ್ತೆ ಯಾವಾಗ ಬರ್ತಾರೋ ಏನ್ ಕತೆ ಅನ್ನೋ ಒಂದು ಘಟನೆಗಳು ಇರೋದ್ರಿಂದ, ಒಂದು ಊಹೆಗಳು ಇರೋದ್ರಿಂದ ಯಾವುದೇ ರೀತಿಯಾಗಿ ಸಂಪೂರ್ಣವಾಗಿ ಮುಗ್ದಿದೆ ಅಂತ ಹೇಳಕ್ಕಾಗಲ್ಲ. ಮತ್ತು ಮಾಹಿತಿಗಳ ಒಂದು ಕೊರತೆ ಇದ್ದಲ್ಲಿ ಯಾವುದೇ ಕ್ಷಣದಲ್ಲಿ ಕೂಡ ಅವರು ಮತ್ತೆ ಬರ್ಬೋದು ಅಂತಕ್ಕಂಥ ವಿಚಾರಗಳು ಈಗ ಲಭ್ಯವಾಗಿದ್ದಾವೆ. ಥ್ಯಾಂಕ್ ಯು ಶಾಂತಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಸದ್ಯ ಇವತ್ತು ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಅವರ ಮನೆ ಮೇಲೆ ದಿಢೀರ್ ಅಂತ ಇಡಿ ಅಧಿಕಾರಿಗಳ ದಾಳಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಂದೆ ಇನ್ನೂ ಕೆಲವರಿಗೆ ಈಗ ಸದ್ಯ ಭಯ ಕೂಡ ಶುರುವಾಗಿದೆ, ಯಾವುದೇ ಸಂದರ್ಭದಲ್ಲಿ ನಮ್ಮ ಮನೆ ಮೇಲೂ ಕೂಡ ಇಡಿ ದಾಳಿ ಆಗಬಹುದು ಅಂತ.